ಹಾಯ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2026ರಲ್ಲಿ ನಡೆದಿರುವ ಹಿಸ್ಟ್ರಿ ಕ್ವಶನ್ ಆನ್ಸರ್ಗಳನ್ನ ನೋಡೋಣ. ಈ ಸಲ ಹಿಸ್ಟ್ರಿ ಕ್ವಶನ್ ಪೇಪರ್ ಭಾಳ ಈಸಿ ಇತ್ತು. ನನ್ನ ವಿಡಿಯೋ ಯಾರು ನೋಡಿದ್ದೀರ ಅವರಿಗೆ ಹೆಲ್ಪ್ ಆಗುತ್ತೆ. ನಾನು ಕೊಟ್ಟಿರುವ ಪ್ರಶ್ನೆ ನಾನು ಲಾಂಗ್ ಕ್ವಶನ್ ಯಾವ ಕ್ವಶನ್ ಕೊಟ್ಟಿದ್ದೆ ಯಾವೇ ಕ್ವಶನ್ನು ಕೇಳಿದ್ದಾರೆ. ಮೊದಲನಿಗೆ ಬಹು ಆಯ್ಕೆಯ ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ಸಿ. ಹಾಗೆ ಎರಡನೇದು, ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು ಪರ್ಸಿ ಬ್ರೌನ್. ಹಾಗೆ ಮೂರನೇ, ಬಹಮನಿ ಸುಲ್ತಾನದ ಮೊದಲ ರಾಜಧಾನಿ ಗುಲ್ಬರ್ಗಾ. ಅಲ್ಲಿ ಚೇಂಜ್ ಆಗಿದೆ, ದೆಹಲಿ ಅಲ್ಲ, ಬಹಮನಿ ಸುಲ್ತಾನ ಮೊದಲ ರಾಜಧಾನಿ ಗುಲ್ಬರ್ಗಾ. ಅವರು ತಪ್ಪಾಗಿ ಆನ್ಸರ್ ಹಾಕಿದ್ದಾರೆ. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ. ಜಯ ಭಾರತ ಜನನಿಯ ತನುಜಾತಿ ಪದ್ಯ ಬರೆದವರು ಕುವೆಂಪು. ಬಿಟ್ಟ ಸ್ಥಳ ಅಶ್ವಘೋಷ ರಚಿಸಿದ ಕೃತಿ ಬುದ್ಧ ಚರಿತೆ. ಡ್ಯಾಶ್ ಸ್ಥಳ ಹೊಯ್ಸಳರ ಮನೆತನ ಸ್ಥಾಪಕನಾಗಿದ್ದ. ವಿಜಯನಗರ ಸಾಮ್ರಾಜ್ಯ ಶ್ರೇಷ್ಠ ಅರಸ ಕೃಷ್ಣದೇವರಾಯ. ಹಾಗೆ ಅದ್ವೈತ, ಇದು ಶಂಕರಾಚಾರ್ಯರ ಸಿದ್ಧಾಂತ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟನ್ನು ಕೊಂದವನು ಮಂಗಲ್ ಪಾಂಡೆ. ಜಾನ್ ಮಾರ್ಷಲ್, ಸಿಂಧೂ ನಾಗರಿಕತೆ ಸಂಶೋಧನೆ. ಹಾಗೂ ಚಾವುಂಡರಾಯ, ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದವನು ಚಾವುಂಡರಾಯ. ಮೊಹಮ್ಮದ್ ಗವಾನ್ ಮದ್ರಾಸ್. ಬಸವೇಶ್ವರ, ಕಾಯಕವೇ ಕೈಲಾಸ. ಮಿರ್ಜಾ ಇಸ್ಮಾಯಿಲ್, ಮಂಡ್ಯ ಸಕ್ಕರೆ ಕಾರ್ಖಾನೆ. ಹಾಗೆ 1 ಅಂಕದ ಪ್ರಶ್ನೆ, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯಲಾಗಿದೆ? ಕನ್ನಡದ ಆದಿಕವಿ ಎಂದು ಪಂಪನ್ನು ಕರೆಯಲಾಗುತ್ತದೆ. ಚಿತ್ರದುರ್ಗ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿ. ಚಿತ್ರದುರ್ಗ ಕೋಟೆಯನ್ನು ರಕ್ಷಿಸಿದ ಮಹಿಳೆ ಒನಕೆ ಓಬವ್ವ. ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿದೆ? ಕಬೀರರು ರಚಿಸಿದ ಭಕ್ತಿಗೀತೆಗಳು ದೋಹೆ ಪ್ರಕಾರದಲ್ಲಿದೆ. ಹಾಗೆ 15ನೇ ಕ್ವಶನ್, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಯಾರು? ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವನು ವಾಸ್ಕೋ ಡಿಗಾಮ. ಇದು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಗಳಿಗೆ ಕೇಳಿದ ಪ್ರಶ್ನೆಯಾಗಿದೆ. 16ನೇ ಕ್ವಶನ್, ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು? ಸೋರಿಕೆ ಸಿದ್ಧಾಂತವನ್ನು ದಾದಾ ವೈ ನವರೋಜಿ ಅವರು ಪ್ರತಿಪಾದಿಸುತ್ತಾರೆ. ಹಾಗೆ 2 ಮಾರ್ಕ್ಸ್ ಕ್ವಶನ್, ಈಜಿ ಕ್ವಶನ್ ಇವು. ಭಾರತ 2 ಹೆಸರುಗಳು, ಹಿಂದೂಸ್ತಾನ್, ಇಂಡಿಯಾ, ಭಾರತ್. ಹೀಗೆ 5 ಹೆಸರಲ್ಲಿ ನೀವು ಯಾವುದಾದ್ರೂ 2 ಬರೆದರೆ ನಿಮಗೆ 2 ಮಾರ್ಕ್ಸ್ ಕೊಟ್ಟಿರ್ತಾರೆ. ಕವಿರಾಜ ಮಾರ್ಗ ಪ್ರಕಾರ ಕರ್ನಾಟಕ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿದೆ? ಕವಿರಾಜ ಪ್ರಕಾರ ಕರ್ನಾಟಕ ಮೇರೆಯು ದಕ್ಷಿಣ ಕಾವೇರಿಯಿಂದ ಉತ್ತರ ಗೋದಾವರಿಯವರೆಗೆ ಹರಡಿದೆ. ನಿಯೋಲಿಥಿಕ್, ಈಜಿ ಕ್ವಶನ್ ಸಹ. ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ ಎಂದರ್ಥ. ಸಿಂಧೂ ನಾಗರಿಕತೆ ಯಾವುದಾದ್ರೂ 2 ನಗರಗಳು, ಹರಪ್ಪ, ಮೊಹೆಂಜೊದಾರ, ಲೋಥಾಲ್. ಯಾವುದಾದ್ರೂ 2 ನಗರಗಳು ಬರೆಯಬಹುದು. ಯಾವುದಾದ್ರೂ 2 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಹಾಗೆ ಸಂಗಮ್ ಯುಗದ ಯಾವುದಾದ್ರೂ 2 ಪ್ರಸಿದ್ಧ ಕೃತಿಗಳನ್ನು, ಶಿಲಪ್ಪದಿಗಾರಂ ಮತ್ತು ಮಣಿಮೇಗಲೈ. ಇವೆರಡು ಕೃತಿ. ಶಿವಾಜಿಯ ತಂದೆ ಹೆಸರು ಮತ್ತು ತಾಯಿ ಹೆಸರು. ತಂದೆ ಶಹಾಜಿ, ತಾಯಿ ಜಿಜಾಬಾಯಿ. ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ? ಶಿವಪ್ಪ ನಾಯಕ ಇವನು ಒಬ್ಬ ದಂಡಾಧಿಕಾರಿಯಾಗಿದ್ದ. ರಾಮಾನುಜಾಚಾರ್ಯರು 1017ರಲ್ಲಿ ಪೇರಬಂದೂರಿನಲ್ಲಿ ಜನಿಸುತ್ತಾರೆ. ಚಿಸ್ತಿ ಪಂಥದ ಇಬ್ಬರು ಪ್ರಮುಖ ಸಂತರು, ಖ್ವಾಜಾ ಅಬ್ದುಲ್ ಚಿಸ್ತಿ, ಮುಹಿಯುದ್ದೀನ್ ಚಿಸ್ತಿ. ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿ ಎಂದರೇನು? ಇದು ಸಹಜ ಕ್ವಶನ್ ಆಗಿದೆ. 28ನೇ ಕ್ವಶನ್, ಯಾರಾದರೂ ಇಬ್ಬರು ತೀವ್ರಗಾಮಿಗಳನ್ನು ಹೆಸರಿಸಿ. ಲಾಲಾ ಬಾಲ ಪಾಲ, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್. ಹೀಗೆ 3 ಮಂದಿ ಇದ್ದಾರೆ. ಅವರಲ್ಲಿ ಯಾವುದಾದ್ರೂ ಇಬ್ಬರನ್ನು ಹೆಸರು ಬರೆಯಬೇಕು. ರಾಜ್ಯಗಳ ಪುನರ್ರಚನೆಗಳಲ್ಲಿ ರಚಿಸಲಾದ ಯಾವುದಾದ್ರೂ 2 ಸಮಿತಿಗಳನ್ನು ಹೆಸರಿ. ಕೆ.ಎಂ. ಹಾಗೂ ಪಣಿಕ್ಕರ್ ಸಮಿತಿ. ಕೆ.ಎಂ. ಪಣಿಕ್ಕರ್ ಸಮಿತಿ. ಮತ್ತೊಂದು ನಾನು ಕೊಟ್ಟಿದ್ದೆ ಕ್ವಶನ್, ಮಹಾವೀರ ಜೀವನ ಮತ್ತು ಬೋಧನೆ, ಅಕ್ಬರ್ನ ಧಾರ್ಮಿಕ ಹಾಗೂ ರಜಪೂತ ನೀತಿಯ ವಿವರಿಸಿ. ಹಾಗೂ ಪ್ಲಾಸಿಕದ ಕಾರಣ ಮತ್ತು ಪರಿಣಾಮಗಳು. ಇದು ನಾನು ಕೊಟ್ಟಿದ್ದೆ ಕ್ವಶನ್. ಸ್ವಾಮಿ ವಿವೇಕಾನಂದ ವ್ಯಕ್ತಿತ್ವ. ಇದು ನಾನು ಕೊಟ್ಟಿರಲ್ಲಿ ಇದರ 3 ಕ್ವಶನ್ಗಳು ಬಂದಿವೆ.
ಹಾಗೆ ಹತ್ಮಾಸಿ ಅಶೋಕನ ಜೀವನ ಮತ್ತು ಸಾಧನೆಗೆ ಇದು ಕ್ವಶನ್ ಕೊಟ್ಟಿದ್ದೆ. ಗುಪ್ತರ ಕಾಲವನ್ನು ಭಾರತ ಸುವರ್ಣಯುಗ ಎಂದು ಕರೆಯಲು ಕಾರಣವೇನು, ಇದು ಕೊಟ್ಟಿದ್ದೆ. ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿ ಪಾತ್ರವೇನು, ಇದು ಕ್ವಶನ್ 3 ಕ್ವಶನ್ ಕೊಟ್ಟಿದ್ದೆ. ನಾನು ಕೊಟ್ಟ ಪ್ರಶ್ನೆಗಳೇ ಇಲ್ಲಿ ಎಕ್ಸಾಮಲ್ಲಿ ಬಂದಿದೆ. ನಾನು ವಿಡಿಯೋ ನೋಡಿದರೆ ನಿಮಗೆ ಸಹಾಯವಾಗುತ್ತಿತ್ತು. ಹಾಗೆ ಕಾಲಾನುಕ್ರಮ, ಮೊದಲನೇಗೆ ಶಕಯುಗ, ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ, ಮೂರನೇದಾಗಿ ಹುಡ್ ವರದಿಯ ಜಾರಿ, ಹಾಗೆ ನಾಲ್ಕನೇದು ಮೈಸೂರು ಬ್ಯಾಂಕ್ ಸ್ಥಾಪನೆ. ಹಾಗೆ ಲಾಸ್ಟ್ ಮ್ಯಾಪ್ ಕ್ವಶನ್, ತಕ್ಷಶಿಲಾ ಹಾಗೂ ಕಂಚಿ, ಆಗ್ರಾ, ಶ್ರೀರಂಗಪಟ್ಟಣ, ಜಲಿಯನ್ ವಾಲಾಬಾಗ್. ಇವು 5 ನಾನು ಹೇಳಿದ್ದೆ. ನಾನು ಮ್ಯಾಪ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ನಾನು ಯಾವ ಇಂಪಾರ್ಟೆಂಟ್ ಕೊಟ್ಟಿದ್ದೆ ಅಂತ. ಇವು 5 ನಾನು ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ಕೊಟ್ಟಿದ್ದೆ. ಇಷ್ಟು ಈ ಸಲ 2026ರ ಎನ್ಯುವಲ್ ಎಕ್ಸಾಮ್ ಹಿಸ್ಟ್ರಿ ಕ್ವಶನ್ ಪೇಪರ್ ಆಗಿದ್ದು, ಎಲ್ಲರೂ ಎಕ್ಸಾಮನ್ನು ಚಲೋ ಬರ್ದಿರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಹೊಸವಾಗಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.